ಮೂಡಾ ವಿಚಾರದಲ್ಲಿ ಕಾಂಗ್ರೆಸ್ ಬೃಹತ್ ಹೋರಾಟಕ್ಕೆ ಅಣಿಯಾಗ್ತಾ ಇದೆ. ಹೈಕೋರ್ಟ್ನಲ್ಲಿ ವ್ಯತಿರಿಕ್ತ ತೀರ್ಪು ಬಂದ್ರೆ ಕಾನೂನು ಕದನ ಮುಂದುವರಿಕೆ ಬಗ್ಗೆ ಸಿಎಂ ಕೂಡ ಸಜ್ಜಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಮೈಸೂರಲ್ಲಿ ವಿವಾದಾತ್ಮಕ ನಿರ್ಧಾರವೊಂದು ಸಂಚಲನ ಸೃಷ್ಟಿಸಿದೆ. ಹೈಕೋರ್ಟ್ನಲ್ಲಿ ಹಿನ್ನಡೆಯಾದ್ರೆ ಮತ್ತೊಂದು ಹೋರಾಟಕ್ಕೆ ರೆಡಿ. ಸುಪ್ರೀಂ ಕೋರ್ಟ್ನಲ್ಲೂ ಕಾನೂನು ಕದನಕ್ಕೆ ಸಿಎಂ ತಯಾರಿ. ಮೂಡ ಮುಗಿಯದ ಯುದ್ಧಕಾಂಡವಾಗ್ತಿದೆ. ನಿರಂತರ ಕಾನೂನು ಹೋರಾಟಕ್ಕೆ ಸಿಎಂ ಸಿದ್ದು ರೆಡಿ ಆಗ್ತಿದ್ದಾರೆ. ಮೂಡಕ್ಕೆ ಸಂಬಂಧ ಹೈಕೋರ್ಟ್ನಲ್ಲಿ ಕಾನೂನು ಕದನ ನಡೆಯುತ್ತಿದ್ದು, ಗೆಲುವು ಸಿಗುವವರೆಗೂ ಕಾನೂನಾತ್ಮಕ ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ನ್ಯಾಯಪೀಠ ರಿಟ್ ಅರ್ಜಿ ವಿಚಾರಣೆಯನ್ನ ನಾಳೆ ಮುಂದೂಡಿದೆ. ನಾಳೆಯ ವಿಚಾರಣೆ ಮೇಲೆ ಸಿದ್ದರಾಮಯ್ಯ ಸಾಕಷ್ಟು ನಿರೀಕ್ಷೆ ಹೊಂದಿದ್ದಾರೆ. ಪ್ರಾಸಿಕ್ಯೂಷನ್ ಆದೇಶ ತಿರಸ್ಕರಿಸುತ್ತಾರೆ ಅನ್ನೋ ವಿಶ್ವಾಸ ಇದೆ. ಒಂದು ವೇಳೆ ಪ್ರಾಸಿಕ್ಯೂಷನ್ ಪರ ಎತ್ತಿ ಹಿಡಿದ್ರೆ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಲು ಸಿಎಂ ಮುಂದಾಗಿದ್ದಾರೆ. ಅಲ್ಲೂ ನಿರಂತರವಾಗಿ ಕಾನೂನು ಹೋರಾಟ ಮಾಡುವ ಸಿಎಂ ವ್ಯತಿರಿಕ್ತ ತೀರ್ಪು ಬಂದ್ರೆ ಸುಪ್ರೀಂ ಮೊರೆ ಹೋಗುವ ಬಗ್ಗೆ ತಮ್ಮ ಪರ ವಾದಿಸುತ್ತಿರುವ ಸಿಂಘ್ವಿ ಕಪಿಲ್ ಸಿಬಲ್ ಜೊತೆ ಚರ್ಚೆ ನಡೆಸಿದ್ದಾರೆ. ಮೂಡಾ ಮಾಜಿ ಆಯುಕ್ತನಿಗೆ ಸರ್ಕಾರದಿಂದ ಬಿಗ್ ಗಿಫ್ಟ್. ಜಿಟಿ ದಿನೇಶ್ ಕುಮಾರ್ ವರ್ಗಾವಣೆಯ ಬಗ್ಗೆ ಅನುಮಾನ. ಅಂದಹಾಗೆ ಮೂಡಾ ವಿವಾದ ದೊಡ್ಡ ಮಟ್ಟಿಗೆ ಸದ್ದು ಮಾಡುತ್ತಿರುವ ಹೊತ್ತಲ್ಲೇ ಮೂಡಾ ಮಾಜಿ ಆಯುಕ್ತರಿಗೆ ಗಿಫ್ಟ್ ನೀಡಲಾಗಿದೆ. ಹಾವೇರಿ ವಿವಿ ಕುಲಸಚಿವರಾಗಿರುವ ದಿನೇಶ್ ಕುಮಾರ್ ಆಯ್ಕೆಯಾಗಿದ್ದು ಹಲವು ಅನುಮಾನಗಳು ಹಬ್ಬಿವೆ. ಸರ್ಕಾರದ ಈ ಕ್ರಮಕ್ಕೆ ಶಾಸಕ ಶ್ರೀವತ್ಸ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಕೃಪಾಪೋಷಿತ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅವನಿಗೆ ವರ್ಗಾವಣೆ ಶಿಕ್ಷಣ ಕೊಡ್ತಾರೆ, ಪ್ರಮೋಷನ್ ಕೊಡ್ತಾರೆ, ಹಾವೇರಿಗೂ ಹಾಕ್ತಾ ಇದ್ದಾರೆ. ದುರಂತ ಇದು. ಅಧಿಕಾರಿ ಮೇಲೆ ಆಕ್ಷನ್ ತಗೊಂಡ್ರೆ ಎಲ್ಲಿ ನಮ್ಮ ಬಂಡವಾಳ ಬಿಚ್ಚಿಡ್ತಾನೆ ಅನ್ನೋ ಭಯ ಇರಬೇಕು. ಆ ಭಯದಿಂದನೇ ಈ ತರ ತಪ್ಪು ಮೇಲೆ ತಪ್ಪು ಈ ಸರ್ಕಾರ ಮಾಡ್ತಾ ಇದೆ. ಒಟ್ಟಾರೆ ಒಂದ್ ಕಡೆ ಹೋರಾಟಕ್ಕೆ ಕಾಂಗ್ರೆಸ್ ಅಣಿಯಾಗ್ತಿದ್ದು, ಇನ್ನೊಂದ್ ಕಡೆ ಮಾಜಿ ಆಯುಕ್ತನಿಗೆ ಗಿಫ್ಟ್ ನೀಡಿದ್ದು ಮತ್ತೊಂದು ವಿವಾದವನ್ನ ಸೃಷ್ಟಿಸಿದೆ. ಮೈಸೂರಿನಿಂದ ರವಿ ಪಾಂಡವಪುರ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.